ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮೃದುವಾದ ಇಡ್ಲಿ ಮಾಡಿ ತೋರಿಸುತ್ತೇನೆ. ಇದಕ್ಕೆ ಯಾವುದೇ ಈಸ್ಟ್ ಕೂಡ ಇಲ್ಲ ಹಾಗೂ ಸೋಡಾ ಕೂಡ ಇಲ್ಲ. ಈಗ ಒಂದು ಬೌಲಿಗೆ 1 ಕಪ್ ಉದ್ದಿನ ಬೇಳೆ, ಇನ್ನೊಂದು ಬೌಲಲ್ಲಿ 3 ಕಪ್ಪು ಇಡ್ಲಿ ರೈಸ್, ಹಾಕಿ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ 2-3 ಸಲ ಚೆನ್ನಾಗಿ ತೊಳೆದು ಇಡಬೇಕು. ತೊಳೆದ ನಂತರ ಅಕ್ಕಿ ಮತ್ತು ಉದ್ದಿನ ಬೇಳೆಗೆ ಬೇರೆ ಬೇರೆಯಾಗಿ ನೀರನ್ನು ಹಾಕಿ 5 ಗಂಟೆಗಳ ಕಾಲ ನೆನೆಯಲು ಬಿಡಬೇಕು. ಇದು 5 ಗಂಟೆ ನೆನೆದ ಬಳಿಕ ಈ ರೀತಿ ಆಗುತ್ತದೆ. ಈಗ ಎರಡನ್ನು ಬೇರೆ ಬೇರೆಯಾಗಿ ರುಬ್ಬಿ ತರಬೇಕು. ರುಬ್ಬಿದ ನಂತರ ಇದು ಉದ್ದಿನ ಬೇಳೆಯ ಹಿಟ್ಟು ಈ ರೀತಿ ಬರುತ್ತದೆ ಹಾಗೂ ಅಕ್ಕಿಯ ಹಿಟ್ಟು ಈ ರೀತಿ ತರಿತರಿಯಾಗಿ ಇರಬೇಕು. ಈಗ ಇದ ಎರಡು ಹಿಟ್ಟುಗಳನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಬೇಕಾಗುವಷ್ಟು ನೀರುಗಳು ಹಾಕಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕೈಯಿಂದಲೇ ಮಿಕ್ಸ್ ಮಾಡಿ ಈ ರೀತಿ ತಿರುಗಿಸಿಕೊಂಡು 2-3 ನಿಮಿಷ ತಿರುಗಿಸಬೇಕು. ಹಾಗೆ ಇದಕ್ಕೆ ಒಂದು ಮುಚ್ಚಳ ಇಟ್ಟು ಇದನ್ನು 10 ಗಂಟೆಗಳ ಕಾಲ ಫರ್ಮೆಂಟೇಷನ್ ಆಗಲು ಬಿಡಬೇಕು. 10 ಗಂಟೆಗಳ ನಂತರ ಇಡ್ಲಿಯ ಬ್ಯಾಟರ್ ಹೀಗೆ ಉಬ್ಬಿ ಬರುತ್ತದೆ. ನೋಡಿ ಎಷ್ಟು ಉಬ್ಬಿ ಬಂದಿದೆ ಎಂದು. ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಸೌಟಿನಿಂದ ತಿರುಗಿಸಿಕೊಳ್ಳಿ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಇಡ್ಲಿಯ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. 3-4-5 ಗ್ಲಾಸಿನಷ್ಟು ನೀರು ಹಾಕಬೇಕು ಹಾಗೂ ನೀರು ಹಾಕಿ ಇದನ್ನು ಕುದಿಯಲು ಬಿಡಬೇಕು. ಇದು ಬಿಸಿ ಆಗುವವರೆಗೆ ನಾವು ಇಡ್ಲಿ ಮಾಡುವ ತಟ್ಟೆಗಳಿಗೆ ತೆಂಗಿನ ಎಣ್ಣೆಯನ್ನು ಸವರಿ ಈ ರೀತಿ ಹಿಟ್ಟು ಹಾಕಿ ಒಂದು ಅರ್ಧದಷ್ಟು ಹಿಟ್ಟುಗಳನ್ನು ಹಾಕಬೇಕು. ಹೀಗೆ ಎಲ್ಲ ತಟ್ಟೆಗಳಿಗೆ ಹಿಟ್ಟನ್ನು ಹಾಕಬೇಕು. ಇಡ್ಲಿಯ ಬ್ಯಾಟರನ್ನು ಹಾಕಬೇಕು. ಈಗ ನೀರು ಕಾದಿದೆ. ಈಗ ಎಲ್ಲ ತಟ್ಟೆಗಳನ್ನು ಇದರಲ್ಲಿ ಇಡಬೇಕು.
ಹೀಗೆ ಎಲ್ಲ ತಟ್ಟೆಗಳನ್ನು ಇಟ್ಟು ಇದಕ್ಕೆ ಇದರ ಮುಚ್ಚಳ ಇಟ್ಟು ಇದನ್ನು 20-25 ನಿಮಿಷದವರೆಗೆ ಬೇಯಿಸಬೇಕು. 25 ನಿಮಿಷಗಳ ನಂತರ ಹೀಗೆ ಇಡ್ಲಿ ಬೇಯುತ್ತದೆ. ಬೇಕಿದ್ದರೆ ಒಂದು ನೈಫನ್ನು ಹಾಕಿ ಹೀಗೆ ಬೆಂದಿದೆ ಎಂದು ನೋಡಬಹುದು. ಇದು ಕ್ಲೀನಾಗಿ ಬರಬೇಕು ನೈಫ್, ಆಗ ಬೆಂದಿದೆ ಎಂದು ಅರ್ಥ. ಈಗ ಇದನ್ನು ತೆಗೆದು ಕೆಳಗೆ ತಣಿಯಲು ಬಿಡಬೇಕು. ಈಗ ಇದು ತಣಿದಿದೆ. ಈಗ ಇಡ್ಲಿಯನ್ನು ಇಡ್ಲಿ ತಟ್ಟೆಯಿಂದ ಹೀಗೆ ತೆಗೆಯಬೇಕು. ಈಗ ಇಡ್ಲಿ ಹೀಗೆ ಬರುತ್ತದೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ತಿನ್ನಲು ಕೂಡ ತುಂಬ ರುಚಿಯಾಗಿರುತ್ತದೆ. ಈಗ ಇಡ್ಲಿ ರೆಡಿಯಾಗಿದೆ. ಇದನ್ನು ಚಟ್ನಿ ಹಾಗೂ ಸಾಂಬಾರಿನೊಂದಿಗೆ ತಿನ್ನಲು ತುಂಬ ಸೊಗಸಾಗಿರುತ್ತದೆ. ಥ್ಯಾಂಕ್ ಯು.